ನಮ್ಮ ಲಾಸ್ಟ್ 10th ಕ್ಲಾಸ್ ಅಂದರೆ ಕಂಪ್ಯೂಟಿಂಗ್ ಅಂದ್ರೆ ಏನು ಅದಾದಮೇಲೆ ಏನಿದೆ ಮತ್ತು ಅದ್ರದ್ದು ರಿಕ್ವೈರ್ಮೆಂಟ್ಸ್ ಏನಿದೆ ಮತ್ತು ಅದಾದಮೇಲೆ ಲೋಡ್ ಕಂಪ್ಯೂಟಿಂಗಲ್ಲಿ ದೆನ್ ಅದಾದಮೇಲೆ ಫೋರ್ ಸಬ್ಜೆಕ್ಟ್ ಏನು ಇಟ್ಟಿದ್ದಲ್ಲ ಮೈಕ್ರೋಸಾಫ್ಟ್ ಅದರಲ್ಲಿ ಅಪ್ಲಿಕೇಶನ್ಸ್ ಏನೇನಿದೆ ಮತ್ತು ಟೈಪ್ಸ್ ಆಫ್ ಅದರ ಏನಿದೆ ಮತ್ತು ಅದಾದಮೇಲೆ ಮೇನ್ ಸ್ಟ್ರೀಮ್ ಏನಿದೆ ದೆನ್ ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಏನೇನು ಟೈಪ್ಸ್ ಬರುತ್ತೆ ಮತ್ತು ಎಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಅದರದ್ದು ಯೂಸೇಜ್ ಏನು ಮತ್ತು ಅದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ನಾವು ಸ್ಟಾರ್ಟಿಂಗೇ ಹೇಳಿದ್ವಿ ಅಂದರೆ ಇದು ನಾಟ್ ನ್ಯೂ ಕಾನ್ಸೆಪ್ಟ್. ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಫಸ್ಟ್ ಇನ್ವೆಸ್ಟ್ ಮಾಡಿದ್ದು ಯಾವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ ಎಕ್ಸಿಸ್ಟಿಂಗ್ ಆಗಿತ್ತು 1955 ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಯಾವಾಗ ಫಸ್ಟ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಬರವಣಿಗೆಯ ವಿಷಯದಲ್ಲಿ ಡಾರ್ಟ್ ಮೌತ್ ಅಂತೇಳಿ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಇಟ್ ಇಸ್ ಹೋಸ್ಟೆಡ್ ಬೈ ದಲ್ಲಿ ಕಾನ್ಫರೆನ್ಸಲ್ಲಿ ಫಸ್ಟ್ ಅದಕ್ಕಿಂತ ಮುಂಚೆ ನ್ಯೂರಲ್ ಸಿಸ್ಟಮ್ ಅಂತ ಬರುತ್ತೆ. ನ್ಯೂರಲ್ ಸಿಸ್ಟಮ್ ಆದಮೇಲೆ ಇದನ್ನು ಟೆಕ್ನಾಲಜಿಕಲ್ ಆಸ್ಪೆಕ್ಟಲ್ಲಿ ನಾವು ಯೂಸ್ ಮಾಡ್ಬೋದು ಫಸ್ಟ್ ಕಾನ್ಫರೆನ್ಸಲ್ಲಿ ಅದು ಮೆರಿಟ್ಸ್ ಡಿಮೆರಿಟ್ಸನ್ನ ಅದು ಯೂಸ್ ಮಾಡ್ತಾರೆ. ದೆನ್ ಅದಾದಮೇಲೆ ಮೆರಿಟ್ಸ್ ಏನಿದೆ ಅದನ್ನು ನಾವು ಡಿಸ್ಕಸ್ ಮಾಡೋದು ಮತ್ತು ಅದರಿಂದ ಡಿಮೆರಿಟ್ಸ್ ಏನಿದೆ ಅದನ್ನು ಮಾಡ್ತಾರೆ. ಆದಮೇಲೆ ನಮ್ಮ ಟಾಪಿಕ್ ಕ್ಲಾಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 3 ಕಾನ್ಸೆಪ್ಟ್. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದೆನ್ ಮಿಷಿನ್ ಲರ್ನಿಂಗು, ದೆನ್ ಅದಾದಮೇಲೆ ಡೀಪ್ ಲರ್ನಿಂಗ್ ಆಗ್ತದೆ. ಮಿಷಿನ್ ಲರ್ನಿಂಗ್ ಅಂತಂದರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ ಇಸ್ ನಾಟ್ ಸ್ಟಾರ್ಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಸೈನ್ಸಲ್ಲೇ ಬರ್ತಿರೋಂಥದ್ದು ಸಬ್ ಬ್ರಾಂಚ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಒಳಗಡೆ ಬರೋಂಥದ್ದೊಂದು ಸಬ್ ಪಾರ್ಟ್ ಸಬ್ ಬ್ರಾಂಚ್ ಅಂತ ಕರೀತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಿರೋಂಥದ್ದು ಸಬ್ ಕಾಂಪೊನೆಂಟ್ ಅಂದರೆ ಒಂದು ವಿಭಾಗ ಅಂತ ಕರಿತೀವಿ, ಪಾರ್ಟ್ ಅಂತ ಕರಿತೀವಿ, ಟೈಪ್ಸ್ ಅಂತ ಕರಿತೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಂಥ ಒಂದು ಮೇನ್ ಸ್ಟ್ರೀಮ್ ಅಂದರೆ ಒಂದು ಸಿಸ್ಟಮ್ ಆರ್ಟಿಫಿಷಿಯಲ್ ಸಿಸ್ಟಮ್ ಹೋಸ್ಟ್ ಮಾಡಲಿಕ್ಕೆ ಬೇಕಾಗಿರೋ ಒಂದು ಬೇಸ್. ಅದಕ್ಕೆ ನಾವೇನಂತಂತೀವಿ ಮಿಷಿನ್ ಲರ್ನಿಂಗ್ ಮತ್ತು ಡೀಪ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಅದಕ್ಕಿಂತ ಹೋಗೋದಕ್ಕಿಂತ ಮುಂಚೆ ನಮಗೇನಂತಂದರೆ ನಿಮಗೆ ಕೆರಿಯರ್ ಅನೌನ್ಸ್ಮೆಂಟ್ ಆಗ್ತದೆ. ನಾವು ಬೆಳಗ್ಗೆ ಒಂದು ಪೋಸ್ಟಿಂಗ್ ಮಾಡ್ತೀನಿ ಅಂದರೆ ಓದೋದು ನಾನು 3 months ಇಲ್ಲ 1 month ಕೇಳಿ ನಾನು ನೋಟಿಫಿಕೇಶನ್ ಮಾಡಿದ್ರೆ ನಾವು ನೋಟಿಫಿಕೇಶನ್ ಮಾಡಿದ್ರೆ ಎಷ್ಟು ಜನ ನಿಮ್ಗೆ SSC ಅಂದರೆ ಗೊತ್ತಾ? ನಾನು ಡೈಲಿ ಆಗ್ತೀನಿ ವರ್ಕ್ ಮಾಡ್ತಾನೆ ಇರ್ತೀನಿ. SSC ಅಂದರೆ ಏನಂತೇಳಿ ಏನು SSC ಲಾಂಗ್ ಇದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಯಾಕೆ ಲೈಕ್ ನಮ್ಮ KPS ಏನಿದೆ KPS ಈ ಏನಿದೆ ಅದ್ರ ಥರ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಏನೇನು ರಿಕ್ರೂಟ್ಮೆಂಟ್ ಮಾಡುತ್ತಲ್ಲ ಏಜೆಂಟ್ಸ್ ಆಟೋನಮಸ್ ಬಾಡಿ ಅವರು ರೆಸ್ಪಾನ್ಸಿಬಲ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಬೇಕಾಗಿ ಹ್ಯೂಮನ್ ರಿಸೋರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು SSC ಮತ್ತು UPSC. ಸೊ ಇದರಲ್ಲಿ ಇವತ್ತು ನೋಟಿಫಿಕೇಶನ್ ಆಗಿರೋದಂటే ನಿನ್ನೆ ಸಾಯಂಕಾಲ ನೋಟಿಫಿಕೇಶನ್ಸ್ ಆಗಿರೋದು. ಇವಾಗ ಏನು ಆಲ್ಮೋಸ್ಟ್ ಪೊಲೀಸ್ ಪರ್ಸನಲ್ಸ್ ಅಂತ ಹೇಳ್ತಾರೆ 75,000 ಪೋಸ್ಟಲ್ಸ್ ಇದೆ. ಎಷ್ಟು 75,000 ಸಿಂಗಲ್ ಬೇಸಲ್ಲಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ನಮ್ಮ ಮಾರ್ನಿಂಗ್ ಸೆಷನ್ ನಿಮ್ಗೆ ಆಲ್ರೆಡಿ ಗ್ರೂಪಲ್ಲಿ ಹಾಕಿದ್ವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಸ್ಟಾರ್ಟಿಂಗ್ SSC ನೇಚರ್ ಹೇಗಿರುತ್ತೆ ಅಂತಂದರೆ ಕರಪ್ಷನ್ಸ್ ಇಲ್ಲ ಮತ್ತು ಗೋಲ್ಮಾಲ್ಸ್ ಇಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಇನ್ಸ್ಟೆಬಿಲಿಟಿ ಏನಾದರೂ ಇತ್ತು ಪರ್ಸನಲ್ ಪರ್ಫಾರ್ಮೆನ್ಸ್ ಏನಿತ್ತಂದ್ರೆ ಆ ಬೇಸ್ನಲ್ಲಿ ವಿತೌಟ್ ಏನು 30% ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಈಗ ನಿಮ್ಗೆ ಇರೋದು ಅಂತಂದ್ರೆ ನಾನು ಆಲ್ರೆಡಿ ಇದ್ರಿಗೆ ಏನಾಗುತ್ತೆ ಅಂದರೆ ಈ ನೋಟಿಫಿಕೇಶನ್ 1 year ಬ್ಯಾಕೇ ನೋಟಿಫಿಕೇಶನ್ ಮಾಡಿರ್ತೀನಿ. ಒಂದು ವರ್ಷದ ಮುಂಚೆನೇ ಆ ಏಜೆನ್ಸಿಯಿಂದ ಏನು ನೋಟಿಫಿಕೇಶನ್ ಆಗುತ್ತೆ 24 ನೋಟಿಫಿಕೇಶನ್ಸ್ ಆಗಿದೆ. ಮತ್ತು ಇದರಲ್ಲಿ ಏನಾಗುತ್ತೆ ಅಪ್ಲಿಕೇಶನ್ಸ್ ಬಂದಿಲ್ಲ, ಕಮ್ಮಿ ಅಪ್ಲಿಕೇಶನ್ಸ್ ಆಗಿದೆ, ನೋ ಚಾನ್ಸ್. ಅವ್ರದ್ದೇನಂತಾರೆ ಟೈಮ್ ನೋಟಿಫಿಕೇಶನ್ ಮಾಡಿದ್ರೆ ನೋಟಿಫಿಕೇಶನ್ ಕ್ಲೋಸ್ ಆಗುತ್ತೆ. ಮತ್ತು ಅದಾದಮೇಲೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಅದಾದಮೇಲೆ ಇವಾಗ ಏನಾಗುತ್ತೆ ಅಂದರೆ KPSCಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ವೇಟ್ ಮಾಡ್ಬೇಕಾಗುತ್ತೆ. ಅಂದರೆ ಇದು ಡಾಟಾ ಪತ್ರ ಕಾಯ್ಬೇಕಾಗುತ್ತೆ ಯಾವಾಗ ನೋಟಿಫಿಕೇಶನ್ ಮಾಡಿದ್ರೆ ಯಾವಾಗ ಕಾಲ್ ಮಾಡ್ತಾರೆ. ಬಟ್ ಅದು ಅವಕಾಶನೇ ಇಲ್ಲ. ಅದು ಯಾವಾಗ ಎಕ್ಸಾಮ್ ಮಾಡ್ತಾರೆ ಏನು ಎಕ್ಸಾಮ್ಸ್ ಇರುತ್ತೆ ಪ್ರತಿಯೊಂದು ಏನಾಗುತ್ತೆ ಅಂದರೆ 1 year ಬಿಫೋರ್ ನಿಮಗೆ ಇನ್ಫಾರ್ಮೇಷನ್ ಕವರ್ ಮಾಡ್ತಾ ಹೋಗ್ತಾರೆ. ಸೊ ಇದಾದಮೇಲೆ ಟೋಟಲ್ ನಮ್ಗೇನಾಗ್ತಂದ್ರೆ
KPSC ಕಾಲ್ಪರ್ ಮಾಡೋದು 4,000 ಇಲ್ಲಾಂದ್ರೆ ಒಂದು 200 ಸ್ಟಾರ್ಟ್ ಆಗುತ್ತೆ. ಅದೇ ನೋಟಿಫಿಕೇಶನ್ ಮಾಡಿದ್ರೆ 50 ಸ್ಟಾರ್ಟ್ ಆಗುತ್ತೆ. 50ಗೆ ಲಾಸ್ಟ್ ಸ್ಟೂಡೆಂಟ್ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರೆ. ಮತ್ತು ಅದ್ರಾಗ ಗೋಲ್ಬಂದ್ ಆಗುತ್ತೆ, ರೆವಿನ್ಯೂ ಫೀಸ್ ಏನಾಗುತ್ತೆ ಒಂದು ಗುರುತು KPSC ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ನಾವು 1 or 2 years ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಬಟ್ ಇರೋದಂಗೆ ನೀವು ಇನ್ಕೇಸ್ ಏನಾದ್ರು ಪಕ್ಕ ಫೋಕಸ್ ಮಾಡ್ತಂದ್ರೆ ನೆಕ್ಸ್ಟ್ ಇಯರ್ ಆಗಷ್ಟಕ್ಕೆ ಇವಾಗ ಏನು ನೋಟಿಫಿಕೇಶನ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಆಗಷ್ಟಕ್ಕೆ ನೀವು ರಿಕ್ರೂಟ್ಮೆಂಟ್ ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಮಾಡಬೇಕು. ದಿಸ್ ಇಸ್ ದ ಬಲ್ಕ್ ಆಫ್ ಪೋಸ್ಟಿಂಗ್ಸ್ ಅಂದರೆ ಒಂದು ನೋಟಿಫಿಕೇಶನ್ಸಲ್ಲಿ 75,767. ಈ ನೋಟ್ ಅಂತಂದ್ರೆ ಏನಾಗುತ್ತೆ ಅಂದರೆ ಕೆಟಗರಿ ವೈಸ್ ಕೊಟ್ಟಿದ್ದಾರೆ. ನಿಮ್ದು ಏನಾಗುತ್ತೆ, ನಿಮ್ಮ ಕೆಟಗರಿ ಎಷ್ಟು ಪೋಸ್ಟಿಂಗ್ಸ್ ಇದೆ. ಮತ್ತು ನಿಮ್ಗೆ ಏನಾಗುತ್ತೆ ಅಂದರೆ 75,000 ಏನಾಗುತ್ತೆ ಅಂತಂದರೆ ಕೆಲವು ಪೋಸ್ಟ್ ನಿಮ್ಗೆ ಅಪ್ಲೈ ಆಗೋದಿಲ್ಲ. ಇವಾಗ ಏನಾಗುತ್ತೆ ಅಂತಂದ್ರೆ ನೀವು ಇನ್ ಕೇಸ್ STR ಆಗಿತ್ತು ಅಂದರೆ ಈ ರಿಸರ್ವೇಷನ್ ಪ್ಲಸ್ ಇಲ್ಲಿ ಅನ್ರಿಸರ್ವ್ಡ್ ಇರುತ್ತೆ ಅನ್ರಿಸರ್ವ್ 29,000 ಪ್ಲಸ್ 3,000 ಆಲ್ಮೋಸ್ಟ್ 4,000. ಇನ್ ಕೇಸ್ ನೀವು SC ಆಗಿತ್ತು ಅಂದರೆ 15,000 ಪ್ಲಸ್ 29,000. ಇನ್ ಕೇಸ್ ನೀವು OBC ಆಗಿತ್ತು ಅಂದರೆ 11,000 ಪ್ಲಸ್ 29,000. ಇನ್ ಕೇಸ್ ಎಕನಾಮಿಕ್ಸಲ್ಲಿ ಲೀಕೇಜ್ ಎಕ್ಸ್ಟೆನ್ಷನ್ ಅಂತ ಬರುತ್ತಲ್ಲ ಅದ್ರದ್ದು ಏನಾಗುತ್ತೆ, ನೀವು ಆ ಕೆಟಗರಿ ಎಕ್ಸ್ಟೆನ್ಷನ್ ಅಂದರೆ 5,000 ಪ್ಲಸ್ ಇಷ್ಟಕ್ಕೆ ಮಾತ್ರ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಸೊ ಇದ್ರದ್ದು ಏನಾಗುತ್ತೆ, ಸಿಲೆಬಸ್ ಅಷ್ಟೇ. ಇನ್ ಕೇಸ್ ಯಾವುದೇ SSC ಆಯಿತು 2 ಲೇಯರ್ಸ್ ಎಕ್ಸಾಮ್ ಒಂದು ಪ್ರೈಮರಿ ಲೇಯರ್ ಎಕ್ಸಾಮ್, ದೆನ್ ಸೆಕೆಂಡರಿ ಲೇಯರ್ ಎಕ್ಸಾಮ್ ಅಂತ. ಆ ಎಕ್ಸಾಮ್ಸಲ್ಲಿ ಏನಾದ್ರು ಪಾಸ್ ಆಯ್ತು ಅಂದರೆ ಡೈರೆಕ್ಟ್ ನೆಕ್ಸ್ಟ್ ಫಿಸಿಕಲ್ ವೆರಿಫಿಕೇಷನ್ಸ್ ಇರುತ್ತೆ. ಸೊ ಕೆಳಗಡೆ ಹೋಗೋದಂದ್ರೆ ಸಿಲೆಬಸ್ ಎಲ್ಲ ಇದೆ. ಇದ್ರದ್ದು ಏನಾಗುತ್ತೆ ಅಂದರೆ ಸ್ವಲ್ಪ ಫೋಕಸ್ ಮಾಡಿ. ಲಾಸ್ಟ್ ಟೈಮ್ ಯಾರು ದರ್ಶನ ಅನ್ಸುತ್ತೆ ಸೆಕೆಂಡ್ ಇಯರ್ ಫೈನಲ್ ಇಯರ್ ಸ್ಟೂಡೆಂಟ್ ಅವ್ನು ಸ್ವಲ್ಪ ಟ್ರೈ ಮಾಡಿದ್ರೆ ಅವ್ನು ಈ ಸರಿ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡ. ಸೊ ಏನಾಗುತ್ತೆ ಅಂತಂದರೆ ನಾವು ಯಾವುದೋ ಅಪರ್ಚುನಿಟೀಸ್ ಬಂದು ಯಾರಾದ್ರೂ ಇದೆಲ್ಲ ಕಾಲ್ಪರ್ ಮಾಡಿದ್ರೆ SSLC ಡಿಗ್ರಿ ಸೆಕೆಂಡ್ ಇರುತ್ತೆ. ಸೊ ಅದಾದಮೇಲೆ ನಾವು ಅದನ್ನೇ ಹೇಳ್ತೀವಲ್ಲ, ಪ್ರೋಸೆಸ್ ಏನು ಮಾಡಿ ಎಲ್ಲ ಫೇಲ್ಯೂರ್ ಏನಾಗುತ್ತೆ ಅಂತಂದರೆ ನಾವು ಏನಾದ್ರು ಜಾಬ್ ಟ್ರೈ ಮಾಡ್ಬೇಕಂದ್ರೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು. ನಾನು ಸ್ಟಾರ್ಟಿಂಗ್ 2-3 ಸಲ ಹೋಗ್ಬೇಕು, ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು. ಮತ್ತು ಅದಾದ್ಮೇಲೆ ಮನೇಲಿ 6 months ಇರಬೇಕು, ಮತ್ತು ಮನೇಲಿ ಬೇಸಿಗೆ ಇರಬೇಕು. ದೆನ್ ಅದಾದಮೇಲೆ ಯಾವುದೋ ಒಂದು ಜಾಬ್ ಸಿಗುತ್ತೆ ಅಂತೇಳಿ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಬಟ್ ಏನಾದರೆ ಡ್ಯೂರಿಂಗ್ ದಿ ಸ್ಟಡೀಸ್ ಇದು ಎಕ್ಸಾಮ್ ಟೈಮಲ್ಲೇ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಾವು ಥಿಂಕ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ಇನ್ನೂ ಟೈಮ್ ಇದೆ ಅಂತೇಳಿ. ಸೊ ಏನಾಗುತ್ತೆ ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ಸ್ ಈಗ ಒಂದು ಒಳ್ಳೆ ಅಪರ್ಚುನಿಟಿ, ಎಸ್ಪೆಷಲಿ ಬಾಯ್ಸ್. ಯಾಕಂದ್ರೆ ಲಾಸ್ಟ್ 3 months ಇಲ್ಲ ಹೇಳಿದ್ನಲ್ಲ, ಫೆಬ್ರವರಿಗೆ ಎಕ್ಸಾಮ್ ಇದೆ. ಫೆಬ್ರವರಿಗೆ ಸ್ವಲ್ಪ ಎಕ್ಸ್ಪರ್ಟ್ ಆಗ್ತಿದ್ರೆ ಗೊತ್ತಿಲ್ಲ, ನೆಕ್ಸ್ಟ್ ನೀವು ಡಿಗ್ರಿ ಮುಗಿಯೋಷ್ಟೊತ್ತಿಗೆ ನೀವು ಅಪಾಯಿಂಟ್ಮೆಂಟ್ ತಗೊಂಡೆ ಹೊರಗಡೆ ಹೋಗ್ಬೋದು. ಸೊ ಈ ನೋಟಿಫಿಕೇಶನ್ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಅದು ಕಂಡೀಷನ್ಸು ಟರ್ಮ್ಸ್ ಇದನ್ನಿದೆ ಅಂತೇಳಿ ಇವೆಲ್ಲ ಮಾಡಿದ್ದಾರೆ. ನಾನು ಲಾಸ್ಟ್ ಫೋಕಸ್ ಮಾಡೋದಂದ್ರೆ ಸಿಲೆಬಸ್ ಹೆಂಗಿರುತ್ತೆ.